ಗೆಳೆಯರೆ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿಯ ಅಧಿಕೃತ ಘೋಷಣೆಗೆ ಕಾದು ಕುಳಿತವರಿಗೆ ಹೈಕಮಾಂಡ್ ನಿಂದ ಶುಭ ಸುದ್ದಿ ಬಂದಂತೆ ಕಾಣ್ತಿದೆ. ಯಾಕಂದ್ರೆ ಸಿಎಂ ಡಿಸಿಎಂ ರವರ ದಿಢೀರ್ ದೆಹಲಿ ಭೇಟಿ, ಸುಮಾರು 9 ಗಂಟೆಗಳ ಸುದೀರ್ಘ ಸೀಕ್ರೆಟ್ ರೂಮ್ ಚರ್ಚೆ, ಸೋಷಿಯಲ್ ಮೀಡಿಯಾಗಳ ಕೆಲವೊಂದಿಷ್ಟು ಪೋಸ್ಟರ್ಗಳು, ಸಾರ್ವಜನಿಕ ವಲಯದ ಟಾಕಿಂಗ್ಗಳು, ಸಿದ್ದರಾಮಯ್ಯರವರ ಅಧಿಕೃತ ರಾಜೀನಾಮೆಗೆ ಕಾದು ಕುಳಿತಂತೆ ಕಾಣ್ತಿದೆ. ಯಾಕಂದ್ರೆ ಅಹಿಂದ ನಾಯಕ ರಾಜೀನಾಮೆಗೆ ಒಪ್ಪಿರುವುದು. ಇಲ್ಲಿ ಹೈಕಮಾಂಡ್ ನೀಡಿದ ಅವಧಿಗೂ ಮುನ್ನ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯರವರ ರಾಜೀನಾಮೆ ಬಹುತೇಕ ಖಚಿತವಾಗಿದೆ. ಹಾಗಿದ್ರೆ ದೆಹಲಿಯಲ್ಲಾದ ಸೀಕ್ರೆಟ್ ಡೀಲ್ ಏನು? ಹೈಕಮಾಂಡ್ ಆಫರ್ ನ ಸಿದ್ದರಾಮಯ್ಯ ತಿರಸ್ಕರಿಸಿದ್ಯಾಕೆ? ಸಿದ್ದು ಮನವೊಲಿಸೋದ್ರಲ್ಲಿ ವಿಫಲವಾದ್ರ ರಾಹುಲ್ ಗಾಂಧಿ ದೊಡ್ಡ ಆಫರ್ ಕೊಟ್ರು, ಸಿದ್ದು ಮೌನವಾಗಿದ್ಯಾಕೆ? ಸೀಕ್ರೆಟ್ ರೂಮ್ ನಲ್ಲಿ ಡಿ.ಕೆ. ಅವರ ಕಂಡೀಷನ್ ಏನಿತ್ತು ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಅಂತ ಹೇಳ್ತಾ, ಮೊದಲ ಬಾರಿ ನಿಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಮೆಚ್ಚುಗೆ ನೀಡಿ ಕೂಡಲೇ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ. ಗೆಳೆಯರೆ, ರಾಜಕೀಯ ಪಡಸಾಲೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಿಂದಲೂ ಓಡಾಡುತ್ತಿದ್ದ ನಾಯಕತ್ವದ ಬದಲಾವಣೆಯ ಪ್ರಶ್ನೆ, ಡಿ.ಕೆ. ಸಿದ್ದುವಿನ ಗದ್ದುಗೆ ಗುದ್ದಾಟಗಳಿಗೆ ಈ ಒಂದು ಸೀಕ್ರೆಟ್ ಡೀಲ್ ನಿಂದ ರಾಜ್ಯದ ಜನರಿಗೆ ಉತ್ತರ ಸಿಕ್ಕಂತಾಗಿದೆ. ಯಾಕಂದ್ರೆ ಸಿಎಂ ಸಿದ್ದುಗೆ ದಿಢೀರ್ ದೆಹಲಿ ಆಹ್ವಾನ ಹಾಗೂ ಡಿಸಿಎಂ ಡಿ.ಕೆ. ಅವರ ದೆಹಲಿ ಭೇಟಿಯ ಜೊತೆಗೆ ಸೀಕ್ರೆಟ್ ರೂಮ್ ನ ಸುದೀರ್ಘ ಸುಮಾರು 10 ಗಂಟೆಗಳ ಚರ್ಚೆ, ಅಲ್ಲಿನ ನಿರ್ಧಾರಗಳು, ಅಲ್ಲಿನ ಆಫರ್ಗಳು, ಮನಸ್ತಾಪಗಳು ಆ ಒಂದು ನಾಯಕತ್ವ ಬದಲಾವಣೆಯ ಪ್ರಶ್ನೆಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಆ ಒಂದು ಸೀಕ್ರೆಟ್ ಸಭೆಯಲ್ಲಿ ಗೆದ್ದು ರಾಜರಾದವರ್ಯಾರು, ಸೋತು ಹಠ ಹಿಡಿದವರಾರು, ರಾಜಕೀಯ ಪಲ್ಲಟಗಳು ಹೇಳೋದೇನು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಇಲ್ಲಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಹೈಕಮಾಂಡ್ ಸೂಚನೆ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಲು ನಿರ್ಧಾರ ಬಹುತೇಕ ಖಚಿತವಾಗಿದೆ. ಈ ಬದಲಾವಣೆ ರಾಜಕೀಯ ವಲಯದಲ್ಲಂತೂ ಬಹಳಷ್ಟು ಕುತೂಹಲಗಳನ್ನ ಮೂಡಿಸಿದೆ. ಇಲ್ಲಿ ಸಿದ್ದರಾಮಯ್ಯರವರ ರಾಜೀನಾಮೆ ವಿಚಾರ ಖಚಿತವಾಗುತ್ತಿರುವ ಬೆನ್ನಲ್ಲೇ ಅಹಿಂದ ನಾಯಕರಿಂದ ರಾಜೀನಾಮೆ ಪಡೆದು ದಕ್ಷಿಣದಲ್ಲೂ ಅಸ್ತಿತ್ವ ಕಳೆದುಕೊಳ್ಳುತ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆಗಳು ಹರಿದಾಡೋಕೆ ಶುರುವಾಗಿದೆ. ಯಾಕಂದ್ರೆ ಸಿದ್ದು ಅವರ ದಿಢೀರ್ ರಾಜ್ಯಪಾಲರ ಭೇಟಿ, ಡಿ.ಕೆ. ಮುಖದಲ್ಲಿ ಸಂತಸ, ಸಚಿವ ಸಂಪುಟದವರಿಗೆ ಬ್ರೇಕ್ಫಾಸ್ಟ್ ಪಾರ್ಟಿ, ಇದೆಲ್ಲವೂ ರಾಜಕೀಯ ವಲಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಆ ಸೀಕ್ರೆಟ್ ಡೀಲ್ ನಲ್ಲಿದ್ದ ಆಫರ್ಗಳೇನು? ಸಿದ್ದು ಅದನ್ನ ತಿರಸ್ಕರಿಸಿ ಮೌನವಾಗಿ ಹೊರನಡೆದಿದ್ಯಾಕೆ? ಸಿಎಂ ಆಗಿ ಡಿ.ಕೆ. ಅವರ ಮುಂದಿನ ಪ್ಲಾನ್ ಏನು? ಸಿದ್ದು ಮೌನ ಡಿ.ಕೆ.ಗೆ ಸವಾಲಾಗುತ್ತಾ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜಕೀಯ ಅಂದ್ರೇನೆ ಹಾಗೆ. ಒಂದಿಷ್ಟು ದಿಢೀರ್ ಭೇಟಿ, ತತ್ಕ್ಷಣದ ಮಾತುಕತೆಗಳು ಸಾಕಷ್ಟು ಕುತೂಹಲಗಳನ್ನ ನೀಡೋದರಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ಸಿಎಂ ಡಿಸಿಎಂ ಅವರ ದೆಹಲಿ ಭೇಟಿಯ ವಿಚಾರದಲ್ಲೂ ಆಗಿರೋದು ಅಂತಹದ್ದೇ ಅನುಮಾನ. ಇಲ್ಲಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ನೀಡುವಂತೆ ಸೂಚಿಸಲಾಯಿತು. ಅವರ ಮಾತಿನಂತೆ ಸಿಎಂ ಸ್ಥಾನಕ್ಕೆ ಸಿದ್ದು ಕೂಡ ರಾಜೀನಾಮೆ ನೀಡಲು ಸಹ ಒಪ್ಪಿದ್ರು. ಆದರೆ ರಾಹುಲ್ ಗಾಂಧಿ ನೀಡಿದ ಆಫರ್ಗಳನ್ನ ಸಿದ್ದರಾಮಯ್ಯ ಯಾಕೆ ತಿರಸ್ಕರಿಸಿದ್ರು ಅನ್ನೋದನ್ನ ಹೈಕಮಾಂಡ್ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸದ್ಯದಲ್ಲಂತೂ ಕೇವಲ 4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅದರಲ್ಲೂ ಸಿದ್ದರಾಮಯ್ಯರವರು ಒಬಿಸಿ ನಾಯಕರಾಗಿ ಹಾಗೂ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡವರ ನಾಯಕರಲ್ಲೊಬ್ಬರು. ಇಲ್ಲಿ ಸಿದ್ದು ಅವರ ವರ್ಚಸ್ಸು ಹಾಗೂ ಸಾಮಾಜಿಕ ಕಳಕಳಿಯನ್ನ ನೋಡಿ ನಿಮ್ಮನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಸ್ಥಾನ ನೀಡ್ತೇವೆ ಹಾಗೂ ರಾಜ್ಯ ರಾಜಕಾರಣದ ವರ್ಚಸ್ಸಿಗೆ ನಿಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಡಿಸಿಎಂ ಹುದ್ದೆ ನೀಡ್ತೇವೆ ಎಂಬ ಆಫರ್ಗಳನ್ನ ಹೈಕಮಾಂಡ್ ನೀಡಲಾಗಿತ್ತು ಅಂತ ಸುದ್ದಿಗಳು ಹರಿದಾಡ್ತಾ ಇವೆ. ಆದ್ರೆ ಈ ಆಫರ್ಗಳನ್ನ ಸಿದ್ದರಾಮಯ್ಯ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಅನ್ನುವಂತಹ ಕುತೂಹಲಕಾರಿ ರಾಜಕೀಯ ನಡೆಗಳು ಕೂಡ ಅವರ ಮುಂದಿನ ನಿರ್ಧಾರವೇನು ಅನ್ನುವುದನ್ನ ಕಾದು ನೋಡ್ತಿದೆ. ಇಲ್ಲಿ ಸಿದ್ದು ಅವರ ರಾಜೀನಾಮೆ ಅವರಿಗೆ ವೈಯಕ್ತಿಕವಾಗಿ
ನಷ್ಟವೇನಿಲ್ಲ. ಆದರೆ ಹೈಕಮಾಂಡ್ಗೆ ಇದು ಭಾರಿ ಹೊಡೆತವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಸಹ 50% ಸಿದ್ದು ಅವರ ನಾಯಕತ್ವಕ್ಕೆ ಮತಗಳಾಗಿದೆಯೋ ವಿನಃ ಕಾಂಗ್ರೆಸ್ಸಿಗಲ್ಲ. ಇಲ್ಲಿ ಅಹಿಂದ ನಾಯಕನ ಮುನಿಸಿಗೆ ಹೈಕಮಾಂಡ್ ಸೋಲಬೇಕಾಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣುತ್ತಿದೆ. ಯಾಕಂದ್ರೆ ಸಿದ್ದು ಅವರ ಸಾಮಾಜಿಕ ಕಳಕಳಿ, ಅಹಿಂದ ಅಸ್ತ್ರ ಕಾಂಗ್ರೆಸ್ನ ನಿರ್ಣಾಯಕ ಗೆಲುವಾಗಿತ್ತು. ಇಲ್ಲಿ ಆ ಗೆಲುವು ಸೋತಂತೆ ಭಾಸವಾಗ್ತಿದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿಯಲ್ಲಾಗಿದ್ದು ಸಹ ಇದೆ. ಕಳೆದ ಬಿಜೆಪಿ ಅವಧಿಯಲ್ಲಿ BS ಯಡಿಯೂರಪ್ಪ ಅವರಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿಸಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಎಂ ಸ್ಥಾನವನ್ನ ನೀಡಿ ಯಾವುದಾದರೂ ಬಹುದೊಡ್ಡ ರಾಜ್ಯಕ್ಕೆ ನಿಮ್ಮನ್ನ ರಾಜ್ಯಪಾಲರಾಗಿ ನೇಮಿಸುತ್ತೇವೆಂಬ ಬಿಜೆಪಿಯ ಆಫರ್ ಅನ್ನ BSY ಅವರು ತಿರಸ್ಕರಿಸಿ ರಾಜ್ಯ ರಾಜಕೀಯದಲ್ಲೇ ಉಳಿದುಕೊಂಡರು. ಅವರನ್ನ ಕೆಳಗಿಳಿಸಿದ ಪರಿಣಾಮ 2023ರ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಪರಿಸ್ಥಿತಿಯೂ ಸಹ 2028ರ ಕಾಂಗ್ರೆಸ್ ಪರಿಸ್ಥಿತಿ ಆಗೋದರಲ್ಲಿ ಅನುಮಾನವೇ ಇಲ್ಲ. ಅಲ್ಲಿ ಬಿಜೆಪಿಯ ಆ ಒಂದು ತಪ್ಪು ಸಂಪೂರ್ಣ ಲಿಂಗಾಯತರ ಮತ ಬಿಜೆಪಿಗೆ ಕೈತಪ್ಪುವಂತೆ ಮಾಡಿತು. ಇಲ್ಲಿಯೂ ಸಹ ಹೈಕಮಾಂಡ್ನ ಈ ಒಂದು ನಿರ್ಧಾರ ಸಂಪೂರ್ಣ ಅಹಿಂದ ಮತಗಳನ್ನ ಕೈತಪ್ಪುವಂತೆ ಮಾಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈ ಬಗ್ಗೆ ಹೈಕಮಾಂಡ್ ಸಿದ್ದು ಅವರನ್ನ ಯಾವ ರೀತಿ ಮನವೊಲಿಸುತ್ತೆ, ಮುಂಬರುವ ರಾಜ್ಯಸಭಾ ಚುನಾವಣೆ ತನಕ ಸಿದ್ದು ಅವರನ್ನ ಸಿಎಂ ಆಗಿ ಮುಂದುವರಿಸುತ್ತಾ ಅಥವಾ ಈ ಕೂಡಲೇ ರಾಜೀನಾಮೆ ನೀಡಿ ಸ್ವಾಭಿಮಾನದಿಂದ ಮೌನವಾಗಿ ಉಳಿದುಕೊಳ್ತಾರಾ ಅನ್ನೋದೇ ರಾಜಕೀಯ ವಲಯದ ಕುತೂಹಲಕರವಾದ ಪ್ರಶ್ನೆ. ಇಲ್ಲಿ DK ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ರಾಜಕೀಯ ಅನುಕೂಲಗಳಿಗಿಂತ ಅವರಿಗೆ ಸವಾಲುಗಳೇ ಜಾಸ್ತಿ. ಗೆಳೆಯರೆ, ಇಲ್ಲಿ ಹೈಕಮಾಂಡ್ ಸಿದ್ದುವಿನಿಂದ ರಾಜೀನಾಮೆ ಬಯಸಿದ್ರೆ ರಾಜ್ಯ ರಾಜಕೀಯದಿಂದ ಆಗುವಂತಹ ಪಲ್ಲಟಗಳನ್ನ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ DK ಶಕ್ತಿಗಿಂತ ಸಿದ್ದು ವರ್ಚಸ್ಸು ಮೇಲುಗೈ ಸಾಧಿಸಿದೆ. ಒಂದು ವೇಳೆ ಸಿಎಂ ಪಟ್ಟ DK ಅವರಿಗೆ ನೀಡಿದ್ರೆ ರಾಜಕೀಯ ವಲಯದಲ್ಲಿ ಅಸಮಾಧಾನ ಬಿರುಕುಗಳು ಭುಗಿದೇಳುವ ಸಾಧ್ಯತೆಗಳಿವೆ. ಯಾಕಂದ್ರೆ ಸಿದ್ದು ಇಲ್ಲಿ ಶಾಸಕಾಂಗದ ಬೆಂಬಲದ ನಾಯಕ, ಆದರೆ DK ಇಲ್ಲಿ ಶಾಸಕಾಂಗ ಬೆಂಬಲದ ನಾಯಕರಲ್ಲ. ಇಲ್ಲಿ 4 DCM ಸ್ಥಾನಗಳು ಹಾಗೂ ಸಿದ್ದು ಬಣದವರಿಗೆ ಪ್ರಮುಖ ಸಚಿವ ಸ್ಥಾನಗಳನ್ನ DK ಬಿಟ್ಟುಕೊಡುವುದು ಅನಿವಾರ್ಯ. ಈವರೆಗೆ ಕೇಳಿ ಬಂದಿರೋ ಹಾಗೆ MB ಪಾಟೀಲ್, ಜಮೀರ್ ಅಹಮದ್, ಪ್ರಿಯಾಂಕಾ ಖರ್ಗೆ ಹಾಗೂ G ಪರಮೇಶ್ವರ್ ರವರಿಗೆ DCM ಹುದ್ದೆಗಳನ್ನ ನೀಡಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಜವಾಬ್ದಾರಿಯನ್ನ ನೀಡಲಾಗುವುದು. ಇಲ್ಲಿ DK ಸಿಎಂ ಆದರೂ ಸಹ ಸಂಪೂರ್ಣ ಅಧಿಕಾರ ಸಿದ್ದು ಬಣದವರ ಕೈಯಲ್ಲೇ ಉಳಿದುಕೊಳ್ಳುವ ಸಾಧ್ಯತೆಗಳಿವೆ. ಈ ರೀತಿಯ ಅಧಿಕಾರ ಹಂಚಿಕೆ ಹೈಕಮಾಂಡ್ಗೆ ಅನಿವಾರ್ಯ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಸಿಎಂ ಆಪ್ತರಲ್ಲಿ ನಾಯಕತ್ವ ಬದಲಾವಣೆ ಎಂಬ ಪ್ರಶ್ನೆ ಕುತೂಹಲವನ್ನ ಮೂಡಿಸಿದೆಯೇ ವಿನಃ ಅಧಿಕೃತವಾಗಿ ಯಾವ ಮಾಹಿತಿಯೂ ಕೂಡ ಹೊರಬಿದ್ದಿಲ್ಲ. ಇದನ್ನೆಲ್ಲ ಅರಿತು DK ಅವರಿಗೆ ಅಧಿಕಾರವನ್ನ ನೀಡಬೇಕಾ ಅಥವಾ ಸಿದ್ದು ಅವರನ್ನೇ ಪೂರ್ಣಾವಧಿಗೆ ಮುಂದುವರಿಸಬೇಕಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ರಾಜಕೀಯ ವಲಯದ ಆ ಒಂದು ಸೀಕ್ರೆಟ್ ಮಾತುಕತೆ ರಾಜ್ಯದ ಗಮನ ಸೆಳೆದಿದ್ದೀಗೆ. DK ಸಿಎಂ ಆಗಿ ಸಿದ್ದು ಬಣದ ಮಧ್ಯೆ ಅಧಿಕಾರ ಚಲಾಯಿಸೋದು ಅಷ್ಟು ಸುಲಭವಾಗುತ್ತಾ? ಆಗಿದ್ರೆ ಸಿದ್ದುವಿನ ಮುಂದಿನ ರಾಜಕೀಯ ಭವಿಷ್ಯವೇನು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.